ರಾಜಕೀಯದಿಂದ ದೂರವಿದ್ದು ಕೂಡ ಇತಿಹಾಸದಲ್ಲಿ ಉಳಿದ ಹೆಸರು ಚೆನ್ನಮ್ಮ. ಅವರ ಬದುಕಿನ ಗೊತ್ತಿರದ ನೈಜ ಕಥೆ. ರಾಜಕೀಯದಲ್ಲಿ ಕೆಲವರು ವೇದಿಕೆ ಮೇಲೆ ನಿಂತು ಇತಿಹಾಸವನ್ನು ನಿರ್ಮಿಸ್ತಾರೆ. ಆದರೆ ಇನ್ನು ಕೆಲವರು ಯಾವುದೇ ಪ್ರಚಾರವಿಲ್ಲದೆ ಬೆಳಕಿಗೆ ಬರದೆ ಇತಿಹಾಸದ ಹಿಂದಿನ ಬಲವಾಗಿ ನಿಲ್ತಾರೆ. ಅಂತಹ ಅಪರೂಪದ ವ್ಯಕ್ತಿತ್ವವೇ ಚೆನ್ನಮ್ಮ. ಅವರ ಹೆಸರನ್ನು ಕೇಳಿದರೆ ಬಹುತೇಕರಿಗೆ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ಪತ್ನಿ ಎಂಬಷ್ಟೇ ನೆನಪಾಗುತ್ತೆ. ಆದರೆ ಅದರಾಚೆಗಿನ ಅವರ ಜೀವನದ ಬಗ್ಗೆ ಅನೇಕರಿಗೆ ತಿಳಿದಿಲ್ಲ. ಇಂದು ರಾಜಕೀಯದಿಂದ ದೂರ ಉಳಿದರೂ ಒಂದು ದೊಡ್ಡ ಕುಟುಂಬವನ್ನು ಕಟ್ಟಿಹಾಕಿದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದ ಸರಳತೆಯನ್ನೇ ಜೀವನವಾಗಿಸಿಕೊಂಡ ಚೆನ್ನಮ್ಮ ಅವರ ಬದುಕಿನ ಅಪರೂಪದ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಸರಳ ಗ್ರಾಮೀಣ ಜೀವನದಿಂದ ಆರಂಭವಾದ ಪಯಣ. ಚೆನ್ನಮ್ಮ ಅವರ ವಿವಾಹ 1954ರಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ಅವರ ಕುಟುಂಬ ಸಂಪೂರ್ಣವಾಗಿ ಕೃಷಿಯನ್ನೇ ಅವಲಂಬಿಸಿತ್ತು. ಆಗ ಯಾರಿಗೂ ಊಹೆಯೂ ಇರಲಿಲ್ಲ ಒಂದು ದಿನ ಇದೇ ಕುಟುಂಬ ದೇಶದ ಪ್ರಧಾನಮಂತ್ರಿಯನ್ನು ನೀಡಲಿದೆ ಅಂತ. ಐಷಾರಾಮಿ ಜೀವನವಲ್ಲ, ಸಾಮಾನ್ಯ ರೈತ ಕುಟುಂಬದ ಜೀವನವೇ ಅವರ ಆರಂಭ. ಆ ಗ್ರಾಮೀಣ ಬದುಕಿನ ಮೌಲ್ಯಗಳು ಅವರ ಜೀವನದ ಕೊನೆವರೆಗೂ ಉಳಿದಿದ್ದವು. ಬೆಳಕಿನಿಂದ ದೂರ ಉಳಿಯುವುದೇ ಅವರ ಆಯ್ಕೆ. ಇಂದಿನ ರಾಜಕೀಯದಲ್ಲಿ ನಾಯಕನ ಪತ್ನಿಯು ಸಾರ್ವಜನಿಕ ಸಭೆಗಳಲ್ಲಿ ಕಾಣಿಸಿಕೊಳ್ಳುವುದು ಸಾಮಾನ್ಯ. ಆದರೆ ಚೆನ್ನಮ್ಮ ಅವರು ಸಂಪೂರ್ಣ ವಿಭಿನ್ನರು. ಅವರು ಸಾರ್ವಜನಿಕ ಭಾಷಣಗಳನ್ನು ಮಾಡಲಿಲ್ಲ. ಮಾಧ್ಯಮಗಳಿಗೆ ಸಂದರ್ಶನ ನೀಡುವುದನ್ನು ಬಹುತೇಕ ತಪ್ಪಿಸಿಕೊಂಡರು. ರಾಜಕೀಯ ಪ್ರಚಾರದಲ್ಲಿಯೂ ಹೆಚ್ಚು ಕಾಣಿಸಿಕೊಳ್ಳಲಿಲ್ಲ. 1996ರಲ್ಲಿ ಅವರ ಪತಿ ದೇಶದ ಪ್ರಧಾನಮಂತ್ರಿಯಾದಾಗಲೂ ಅವರು ಸರಳ ಬದುಕನ್ನೇ ಮುಂದುವರಿಸಿದರು. ಇದು ಭಾರತದ ಮಾಜಿ ಪ್ರಧಾನಿಯ ಪತ್ನಿಯರಲ್ಲಿ ಅಪರೂಪದ ಉದಾಹರಣೆಯಾಗಿದೆ. 6 ಮಕ್ಕಳನ್ನು ಬೆಳೆಸಿದ ತಾಯಿ ಚೆನ್ನಮ್ಮ ಅವರ ಜೀವನದ ದೊಡ್ಡ ಜವಾಬ್ದಾರಿಗಳಲ್ಲಿ ಒಂದು ಕುಟುಂಬವನ್ನು ಕಟ್ಟೋದು. ಅವರಿಗೆ 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಸೇರಿ ಒಟ್ಟು 6 ಮಕ್ಕಳು. ಅವರಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಎಚ್ ಡಿ ರೇವಣ್ಣ ನಂತರ ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ನಾಯಕರಾದರು. ಆದರೆ ರಾಜಕೀಯದ ಒತ್ತಡದ ನಡುವೆಯೂ ಇಷ್ಟು ದೊಡ್ಡ ಕುಟುಂಬವನ್ನು ಒಗ್ಗೂಡಿಸಿ ಬೆಳೆಸೋದು ಸುಲಭದ ಕೆಲಸವಾಗಿರಲಿಲ್ಲ. ಅದಕ್ಕಾಗಿ ಬೇಕಾಗಿದ್ದ ತಾಳ್ಮೆ, ಶಿಸ್ತು ಮತ್ತು ತ್ಯಾಗವೇ ಅವರ ನಿಜವಾದ ಸಾಧನೆ. ರಾಜಕೀಯ ಅಧಿಕಾರದ ಆಸೆ ಇರಲಿಲ್ಲ. ಇಂದಿನ ದಿನಗಳಲ್ಲಿ ರಾಜಕೀಯ ಕುಟುಂಬದ ಬಹುತೇಕ ಸದಸ್ಯರು ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಆದರೆ ಚೆನ್ನಮ್ಮ ಅವರು ಎಂದಿಗೂ ಚುನಾವಣಾ ರಾಜಕೀಯಕ್ಕೆ ಬರಲು ಪ್ರಯತ್ನಿಸಲೇ ಇಲ್ಲ. ಯಾವುದೇ ಹುದ್ದೆಯ ಆಸೆ ತೋರಲಿಲ್ಲ. ಸ್ವತಂತ್ರ ರಾಜಕೀಯ ಗುರುತನ್ನು ನಿರ್ಮಿಸಿಕೊಳ್ಳಲು ಮುಂದಾಗಲಿಲ್ಲ. ಕುಟುಂಬವೇ ಅವರ ಮೊದಲ ಆದ್ಯತೆಯಾಗಿತ್ತು. ಇದರಿಂದಲೇ ಅವರು ರಾಜಕೀಯ ವಲಯದಲ್ಲಿಯೂ ಗೌರವ ಗಳಿಸಿದ್ದರು. 2001ರಲ್ಲಿ ನಡೆದ ಭಯಾನಕ ಆಸಿಡ್ ದಾಳಿ ಚೆನ್ನಮ್ಮ ಅವರ ಬದುಕಿನಲ್ಲಿ ನಡೆದ ಅತ್ಯಂತ ಆಘಾತಕಾರಿ ಘಟನೆಗಳಲ್ಲಿ ಒಂದು 2001ರ ಆಸಿಡ್ ದಾಳಿ. ಕುಟುಂಬದ ಒಳಗಿನ ವೈಮನಸ್ಸಿನ ಹಿನ್ನೆಲೆಯಲ್ಲೇ ಈ ಘಟನೆ ನಡೆದಿತ್ತೆಂದು ತನಿಖೆಯಲ್ಲಿ ತಿಳಿದು ಬಂದಿತ್ತು. ಈ ಘಟನೆ ದೇಶಾದ್ಯಂತ ಸುದ್ದಿಯಾಗಿತ್ತು. ಆದರೆ ಚಿಕಿತ್ಸೆ ಪಡೆದು ಚೇತರಿಸಿಕೊಂಡ ನಂತರವೂ ಅವರು ಯಾವುದೇ ಪ್ರಚಾರದ ಹಾದಿ ಹಿಡಿಯಲಿಲ್ಲ. ಮತ್ತೆ ಅದೇ ಸರಳ ಜೀವನಕ್ಕೆ ಮರಳಿದರು. ಒಬ್ಬ ಮಹಿಳೆಯಾಗಿ ಅವರು ತೋರಿದ ಧೈರ್ಯ ಮತ್ತು ಮಾನಸಿಕ ಸ್ಥೈರ್ಯ ಅನೇಕರಿಗೆ ಪ್ರೇರಣೆಯಾಗಿದೆ. ಸರಳವೇ ಅವರ ಗುರುತು. ಅತ್ಯುನ್ನತ ರಾಜಕೀಯ ಕುಟುಂಬದ ಸದಸ್ಯೆಯಾಗಿದ್ದರೂ ಚೆನ್ನಮ್ಮ ಅವರು ವೈಭವದ ಬದುಕಿಗಿಂತ ಸರಳ ಜೀವನವನ್ನೇ ಇಷ್ಟಪಟ್ಟರು. ಕುಟುಂಬದ ಸದಸ್ಯರು ಹಾಗೂ ಅವರನ್ನು ಹತ್ತಿರದಿಂದ ತಿಳಿದವರು ಹೇಳುವಂತೆ ಅವರಿಗೆ ಅತಿರಂಜಿತ ಜೀವನ ಶೈಲಿ ಇಷ್ಟವಿರಲಿಲ್ಲ. ಸಂಪ್ರದಾಯ, ಕುಟುಂಬದ ಮೌಲ್ಯಗಳು ಹಾಗೂ ಸರಳ ಬದುಕಿ ಅವರ ಜೀವನದ ಪ್ರಮುಖ ಅಂಶಗಳಾಗಿದ್ದವು. ಏರಿಳಿತಗಳಲ್ಲೂ ಕುಟುಂಬದ ಬಲವಾಗಿ ನಿಂತರು. ರಾಜಕೀಯದಲ್ಲಿ ಗೆಲುವು, ಸೋಲು, ಅಧಿಕಾರ, ವಿರೋಧ ಪಕ್ಷ, ಟೀಕೆ, ಪ್ರಶಂಸೆ ಎಲ್ಲವೂ ಸಹಜ. ದೇವೇಗೌಡರ ಕುಟುಂಬವು ಅನೇಕ ರಾಜಕೀಯ ಏರಿಳಿತಗಳನ್ನು ಕಂಡಿತು. ಆದರೆ ಈ ಎಲ್ಲ ಸಂದರ್ಭಗಳಲ್ಲೂ ಚೆನ್ನಮ್ಮ ಅವರು ಕುಟುಂಬದ ಒಳಗೆ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಪಾಡುವ ಪ್ರಯತ್ನ ಮಾಡಿದರು. ಅವರನ್ನು ಕುಟುಂಬದ ಭಾವನಾತ್ಮಕ ಆಧಾರ ಸ್ತಂಭ ಅಂತ ಹಲವರು ವರ್ಣಿಸ್ತಾರೆ. ಸಾರ್ವಜನಿಕ ಜೀವನದಲ್ಲೂ ಅಪರೂಪದ ವ್ಯಕ್ತಿತ್ವ. ನೀವು ಪತ್ರಿಕೆಗಳ ಹಳೆಯ ದಾಖಲೆಗಳನ್ನು ನೋಡಿದರೆ ಒಂದು ವಿಶೇಷ ಸಂಗತಿ ಗೊತ್ತಾಗುತ್ತೆ. ಚೆನ್ನಮ್ಮ ಅವರ ಸಂದರ್ಶನಗಳು ಬಹಳ ವಿರಳ. ಸಾರ್ವಜನಿಕ ಭಾಷಣಗಳು ಇಲ್ಲದಷ್ಟೇ.
ಸಾಮಾಜಿಕ ಜಾಲತಾಣಗಳ ಯುಗದಲ್ಲೂ ಅವರು ಖಾಸಗಿತನವನ್ನು ಕಾಪಾಡಿಕೊಂಡಿದ್ದರು. ಇದು ಇಂದಿನ ಕಾಲದಲ್ಲಿ ಅಪರೂಪದ ಗುಣವಾಗಿದೆ. ಕೊನೆಯ ದಿನಗಳ ಆರೋಗ್ಯ ಹೋರಾಟ. ವಯೋಸಹಜ ಆರೋಗ್ಯ ಸಮಸ್ಯೆಗಳ ನಡುವೆ ಅವರು ಜೀವನ ನಡೆಸ್ತಾ ಇದ್ದರು. 2026 ಜುಲೈನಲ್ಲಿ ಉಸಿರಾಟ ಸಂಬಂಧಿತ ತೊಂದರೆಯಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಅಂತ ವೈದ್ಯಕೀಯ ವರದಿಗಳು ಹೇಳ್ತವೆ. ತಜ್ಞ ವೈದ್ಯರ ತಂಡದ ಮೇಲ್ವಿಚಾರಣೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಿತ್ತು. ಚೆನ್ನಮ್ಮ ಅವರ ನಿಜವಾದ ಪರಿಣಾಮ. ಇತಿಹಾಸ ಸಾಮಾನ್ಯವಾಗಿ ರಾಜಕೀಯ ನಾಯಕರನ್ನು ನೆನಪಿಸಿಕೊಳ್ಳುತ್ತೆ, ಆದರೆ ಆ ನಾಯಕರ ಹಿಂದೆ ನಿಂತು ಕುಟುಂಬವನ್ನು ಕಟ್ಟಿಹಾಕುವ ವ್ಯಕ್ತಿಗಳನ್ನು ಇತಿಹಾಸ ಹೆಚ್ಚು ಮಾತನಾಡೋದಿಲ್ಲ. ಚೆನ್ನಮ್ಮ ಅವರ ಜೀವನವೇ ಅದಕ್ಕೆ ಅತ್ಯುತ್ತಮ ಉದಾಹರಣೆ. ಅವರು ಯಾವುದೇ ದೊಡ್ಡ ಭಾಷಣಗಳನ್ನು ಮಾಡಲಿಲ್ಲ, ಚುನಾವಣೆಗೆ ಸ್ಪರ್ಧಿಸಲಿಲ್ಲ, ಪದವಿಗಳಿಗಾಗಿ ಪ್ರಯತ್ನಿಸಲಿಲ್ಲ. ಆದರೆ ಒಂದು ಕುಟುಂಬವನ್ನು ಹಲವು ದಶಕಗಳ ಕಾಲ ಒಗ್ಗೂಡಿಸಿ ಕಷ್ಟಗಳ ನಡುವೆಯೂ ಧೈರ್ಯದಿಂದ ಬದುಕಿ ಸರಳತೆಯನ್ನು ಜೀವನ ಮೌಲ್ಯವನ್ನಾಗಿ ಮಾಡಿಕೊಂಡು ಎಲ್ಲರ ಗೌರವವನ್ನು ಗಳಿಸಿದರು. ಬೆಳಕಿಗೆ ಬರದೇ ಇದ್ದರೂ ಬೆಳಕಿನಂತೆ ಬದುಕಿದ ವ್ಯಕ್ತಿತ್ವವೇ ಚೆನ್ನಮ್ಮ. ಹಲವು ಗೊತ್ತಿರದ ಸಂಗತಿಗಳು. 1954ರಲ್ಲಿ ವಿವಾಹವಾದಾಗ ಅವರ ಕುಟುಂಬ ಸಾಮಾನ್ಯ ರೈತ ಕುಟುಂಬವಾಗಿತ್ತು. ದೇಶದ ಪ್ರಧಾನಮಂತ್ರಿಯ ಪತ್ನಿಯಾಗಿದ್ದರೂ ಕೂಡ ರಾಜಕೀಯ ಪ್ರಚಾರದಿಂದ ದೂರನೇ ಉಳಿದರು. 4 ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಸೇರಿ 6 ಮಕ್ಕಳನ್ನು ಬೆಳೆಸಿದರು. ಯಾವುದೇ ಚುನಾವಣೆಗೆ ಸ್ಪರ್ಧಿಸಲಿಲ್ಲ. 2001ರಲ್ಲಿ ನಡೆದ ಆಸಿಡ್ ದಾಳಿಯಿಂದ ಬದುಕುಳಿದು ಧೈರ್ಯದಿಂದ ಜೀವನ ಮುಂದುವರಿಸಿದರು. ಮಾಧ್ಯಮಗಳಿಂದ ದೂರವಿದ್ದು ಖಾಸಗಿತನವನ್ನು ಕಾಪಾಡಿಕೊಂಡರು. ಸರಳತೆ, ತ್ಯಾಗ ಮತ್ತು ಕುಟುಂಬದ ಮೇಲಿನ ಬದ್ಧತೆಯೇ ಅವರ ಜೀವನದ ನಿಜವಾದ ಗುರುತು. ಇಂದು ಚೆನ್ನಮ್ಮ ಅವರು ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅವರ ವ್ಯಕ್ತಿತ್ವವನ್ನು ಇತಿಹಾಸ ನೆನಪಿಸಿಕೊಳ್ಳುತ್ತೆ. ಅಗಲಿದ ಆತ್ಮಕ್ಕೆ ಶಾಂತಿ ಸಿಗಲಿ, ಕುಟುಂಬ ವರ್ಗಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಅಂತ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಭಾವಪೂರ್ಣ ಶ್ರದ್ಧಾಂಜಲಿಯೊಂದಿಗೆ ಓಂ ಶಾಂತಿ.